ಬಿಜೆಪಿ ಕಚೇರಿಗೆ ನನ್ನ ಅಮ್ಮನನ್ನ ಕರ್ಕೊಂಡು ಬರ್ತೀನಿ, ಯಾರಿಗೆ ಹುಟ್ಟಿದ್ದೀನಿ ಅಂತ ಕೇಳಿ ಸಿಟಿ ರವಿ ಅವರೇ ಅಂತ ತಂಗಡಿಗೆ ಸವಾಲನ್ನ ಹಾಕಿರುವಂತದ್ದು. ಲೋಕಸಭೆ ಚುನಾವಣೆ ಪ್ರಚಾರದ ಭಾಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟ ಸಚಿವ ಶಿವರಾಜ್ ತಂಗಡಿಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧನೇ ನಾಲ್ಗೆಯನ್ನ ಹರಿಬಿಟ್ಟಿರೋದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆ ಬಿಜೆಪಿಯ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಿಟಿ ರವಿ ಅವರು ಕೂಡ ಕಿರಿಕಾರಿದ್ರು. ಈಗ ಸಿಟಿ ರವಿ ಅವರ ವಿರುದ್ಧ ತಂಗಡಗಿ ತಿರುಗೇಟನ್ನ ನೀಡಿದ್ದಾರೆ. ನಾನು ಯಾರು ಹುಟ್ಟಿದ್ದೀನಿ ಅಂತ ನಿಮಗೆ ತಿಳಿಬೇಕಾ? ಜಸ್ಟ್ ವೇಟ್, ದಿನಾಂಕ ಫಿಕ್ಸ್ ಮಾಡಿಕೊಂಡು ಬಿಜೆಪಿ ಕಚೇರಿಗೆ ನನ್ನ ತಾಯಿಯನ್ನ ಕರ್ಕೊಂಡು ಬರ್ತೀನಿ, ಅವಾಗ ನೀವೇ ಕೇಳ್ಕೊಳ್ಳಿ ಅಂತ ಸವಾಲನ್ನ ಹಾಕಿದ್ದಾರೆ ತಂಗಡಗಿ. ಸುದ್ದಿಗೋಷ್ಠಿಯನ್ನ ನಡೆಸಿ ಸಚಿವ ಶಿವರಾಜ್ ತಂಗಡಗಿ ಮಾತಾಡಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಪ್ರಧಾನಿ ನರೇಂದ್ರ ಮೋದಿ ಬರಲಿಲ್ಲ, ಉತ್ತರ ಕರ್ನಾಟಕ ಮುಳುಗದಾಗ ಮೋದಿ ಬರಲಿಲ್ಲ, ಈಗ ಬಂದ್ರೆ ನಮ್ಮ ಯುವಕರು ಕೇಳ್ತಾರಾ? ನಾನು ತಂದೆಯ ಸ್ಥಾನದಲ್ಲಿ ಇದ್ದು, ಸಹೋದರನ ಸ್ಥಾನದಲ್ಲಿ ಇದ್ದು ನಮ್ಮ ಯುವಕರಿಗೆ ಕಿವಿ ಮಾತನ್ನ ಹೇಳಿದ್ದೀನಿ. ಸಿಟಿ ರವಿ ಅವರು ನನಗೆ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಕೇಳ್ತಾರಲ್ಲ, ಬನ್ನಿ ನಾನು ತೋರಿಸ್ತೀನಿ. ನಾನು ಸಿಟಿ ರವಿಗೆ ಈ ಮಾತನ್ನ ತಿರುಗಿ ಕೇಳೋದಿಲ್ಲ, ನೀವು ಯಾರು ಹುಟ್ಟಿದ್ದೀರಿ ಅಂತನೂ ಕೂಡ ನಾನು ಕೇಳೋದಿಲ್ಲ. ನನ್ನ ಮತ್ತು ನಮ್ಮ ತಾಯಿಯ ಬಗ್ಗೆ ನಿಮಗೆ ಅನುಮಾನ ಇದ್ರೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ನಾನು ಬಿಜೆಪಿ ಕಚೇರಿಗೇನೆ ನನ್ನ ತಾಯಿಯನ್ನ ಕರ್ಕೊಂಡು ಬರ್ತೀನಿ. ನಿಮಗೆ ಧೈರ್ಯ, ದಮ್ಮು, ತಾಕತ್ತು ಅನ್ನೋದಿದ್ರೆ ನಮ್ಮಮ್ಮನನ್ನ ನೀವು ಈ ಪ್ರಶ್ನೆಯನ್ನ ಕೇಳಿ. ನೀವು ರೆಡಿನಾ ಸಿಟಿ ರವಿ ಅವರೇ ಅಂತ ಸಿಟಿ ರವಿ, ಲೂಟಿ ರವಿ ಅಂತಾನೂ ಕೂಡ ಕಿಡಿಕಾರಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಸಿಟಿ ರವಿ ಅವರು ಏನ್ ಮಾತಾಡಿದ್ರು, ಹಾಗೆ ಇದಕ್ಕೆ ಶಿವರಾಜ್ ತಂಗಡಗಿ ಅವರು ಏನ್ ಮಾತಾಡಿದ್ರು ಕೇಳ್ತಾ ಹೋಗೋದಾದ್ರೆ, ನಾನೊಬ್ಬ ಹಿರಿಯ ಅಣ್ಣನಾಗಿ, ಒಬ್ಬ ತಂದೆ ಆಗಿ, ಒಬ್ಬ ಕಾಕನಾಗಿ, ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದೆ. ತಪ್ಪ? ನಾನು ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂಥ ಸನ್ಮಾನ್ಯ ಸಿಟಿ ರವಿ ಅವರು ನನಗೊಂದು ಮಾತು ಹೇಳಿದಾಗ, ಅವ್ರ ಅಪ್ಪ ಹುಟ್ಟಿದ್ರೆ ಅಂತ. ನಾನು ಇದನ್ನು ಭಾಳ ಚೆನ್ನಾಗಿ ಕೇಳ್ತೀನಿ. ಸಿಟಿ ರವಿಯವರೇ, ನೀವು ಯಾರು ಹುಟ್ಟಿದ್ರಿ, ಏನು ಹುಟ್ಟಿದ್ರಿ ಅಂತ ನಾನು ಹೇಳ್ಬೋದಾಗಿತ್ತು. ನನಗೆ ನಿನ್ನಷ್ಟು ಕೆಟ್ಟ ಲೆವೆಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡಂಗಿಲ್ಲ. ನನ್ನ ತಾಯಂದ್ರಿಗೆ ಗೊತ್ತಿರುತ್ತೆ, ನಿನ್ನ ತಾಯಂದ್ರಿಗೆ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರೆ ಅಂತ. ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ಮ ತಲೆಯಾಗಿದ್ರೆ ನನ್ನ ತಾಯಿನ ಕರ್ಕೊಂಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ. ಎಂದು ಡೇಟ್ ಕೊಡ್ತೀರಿ ಕೊಡ್ರಿ, ಕೊಡಕ್ಕೆ ಸಿದ್ಧರಿದ್ದೀರಾ? ನಾನು ಕೇಳಿದ್ದು ಕ್ವಶನ್ಗೆ ಉತ್ತರ ಕೊಡಕ್ಕೆ ಸಿದ್ಧರಿದ್ದೀರಾ? 2 ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ, ಪ್ರಶ್ನೆಗೆ ಹೇಳ್ರಿ. ನರೇಗಾ ಯೋಜನೆಗೆ 150 ಮಾನವ ಜೀವನ ಕೊಟ್ಟಿದ್ವಿ ಇಲ್ಲ ಅಂತ ಕರೆಯವನ್ನ ಸುಳ್ಳು ಅಂತ ಅದನ್ನು ಹೇಳಿ. ನಿಮಗೆ ಯಾವುದೋ ಒಂದು ಆಡು ಭಾಷೆಯೊಳಗೆ ನಾನು ಮಾತಾಡಿದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ, ನಿಮ್ಮ ಸ್ಟೇಟ್ಮೆಂಟು ನಾನು ಕೇಳ್ತೀನಿ. ನಿಮ್ಮ ಪಕ್ಷದ ಮುಖಂಡರು ಒಂದಿಷ್ಟು ಮಂದಿ, ಯಾರೋ ಅನುರಾಗ್ ಠಾಕೂರ್, ಯಾರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ಯಾರು ಮೋದಿಯವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾರ, ಅವ್ರಿಗೆ ಗುಂಡಕ್ಕಿ ಕೊಲ್ರಿ ಅಂದ್ರಲ್ಲ, ಈ ದೇಶದ ಮಂತ್ರಿ ಅದಾರಲ್ಲ ಅವ್ರನ್ನ ವಜಾ ಮಾಡಿ. ಪ್ರಜ್ಞಾ ಸಿಂಗ್ ಠಾಕೂರ್ ಶಿವಮೊಗ್ಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ, ನಿಮ್ಮ ಮನೆಯಲ್ಲಿರುವಂಥ ಚಾಕುಚೂರಿಯನ್ನ ಸಾಣಿಗೆ ಹಿಡಿದು ರೆಡಿ ಮಾಡ್ಕೊಳ್ರಿ, ಆ ಕಾಲ ಬರ್ತೈತೆ, ಬಂದೂಕನ್ನು ರೆಡಿ ಮಾಡ್ಕೊಳ್ರಿ, ಪರ್ಮಿಷನ್ ಕೊಡ್ತೀನಿ ಅಂತಂತಂದು ಹೇಳಿದ ಸ್ಟೇಟ್ಮೆಂಟ್ ನೆನಪೈತಾ? ಸಿಟಿ ರವಿ ಏನು ಲೂಟಿ ರವಿ ನೀನು? ನನಗೆ ಬಿಜೆಪಿ ಭಾಷೆಗಳಿಗೆ ಮಾತಾಡೋದು ಗೊತ್ತು. ಸಂಸ್ಕೃತಿ ಭಾಷೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವನಾಗಿ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರಲ್ಲ. ಗಮನಿಸ್ತಾ ಇದ್ದೀರಾ ಎಂಥ ಉನ್ನತ ಸ್ಥಾನದಲ್ಲಿದ್ದಾರೆ, ಆದರೂ ಕೂಡ ಬಾಯಲ್ಲಿ ಬರೋ ಮಾತುಗಳು ಮಾತ್ರ ನಿಮ್ಮ ಅಮ್ಮಂಗೆ ಹುಟ್ಟಿದೆಯಾ, ನಿಮ್ಮ ಅಪ್ಪಂಗೆ ಹುಟ್ಟಿದೆಯಾ, ಇವೆಲ್ಲ ಯಾವ ಶೋಭೆ ತರೋದಿಲ್ಲ.